ತಿಂಗಳ ಅಂತ್ಯದ ಒಳಗೆ ಬಿಜೆಪಿಯ ಮೊದಲ ಲಿಸ್ಟ್ ಬಿಡುಗಡೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಈ ಮಾಹಿತಿ 14ರಿಂದ 16 ಕ್ಷೇತ್ರಗಳಲ್ಲಿ ಹುರಿಯಾಳುಗಳ ಹೆಸರು ರಿಲೀಸ್ಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಲೋಕಸಮರಕ್ಕೆ ಕೆಲವೇ ತಿಂಗಳು ಅಂದರೆ 2 ತಿಂಗಳು ಬಾಕಿ ಇದೆ. ಈ ತಿಂಗಳ ಒಳಗೆ ಅಂದರೆ ಫೆಬ್ರವರಿ ಎಂಡ್ ಒಳಗಡೆ ಬಿಜೆಪಿಯ ಫಸ್ಟ್ ಲಿಸ್ಟ್ ಪ್ರಕಟವಾಗೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. 28 ಪೈಕಿ 14ರಿಂದ 16 ಕ್ಷೇತ್ರಗಳ ಹುರಿಯಾಳುಗಳ ಹೆಸರನ್ನು ರಿಲೀಸ್ ಮಾಡ್ತಾರಂತೆ. ಹಾಗಾದರೆ ಮೊದಲ ಪಟ್ಟಿಯಲ್ಲಿ ಯಾರಿಗೆ ಲಕ್ಕು ಯಾರಿಗೆ ಕೊಕ್? ಬಹುತೇಕ ಹಾಲಿಗಳಿಗೆ ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಅಚ್ಚರಿ ಪ್ರಯೋಗಕ್ಕೆ ಏನಾದರೂ ಹೈಕಮಾಂಡ್ ಮುಂದಾಗುತ್ತಾ ಅಂತ. ಮೊದಲ ಪಟ್ಟಿಯಲ್ಲಿ ಯಾರಿಗೆ ಚಾನ್ಸು ನೋಡ್ಬೋಣ. ಬಿಜೆಪಿ ಮನೆಯಲ್ಲಿ ಈಗ ಮೊದಲ ಪಟ್ಟಿಯ ಸಂಚಲನ ಶುರುವಾಗಿದೆ. ಬಿಜೆಪಿ ಲೋಕಸಭೆ ತಯಾರಿ ಮಧ್ಯೆ ಮೊದಲ ಪಟ್ಟಿ ಪ್ರಕಟವಾಗುವ ಸುಳಿವು ಸಿಕ್ಕಿದೆ. ಮೊದಲ ಪಟ್ಟಿ ಅಂದರೆ ಮೊನ್ನೆ ಅಮಿತ್ ಶಾ ಅವರು ಬಂದು ಹೋದ್ಮೇಲೆ ಈ ಮಂತ್ ಎಂಡ್ಗೊಂದು ರಿಲೀಸ್ ಮಾಡೋಣ ಅಂತ ಏನೋ ಹೇಳಿದಾರಂತೆ. ಕೋರ್ ಕಮಿಟಿ ಸಭೆಯಲ್ಲಿ ಫಸ್ಟ್ ಲಿಸ್ಟ್ ಪ್ರಕಟ ಬಗ್ಗೆ ಅಮಿತ್ ಶಾ ಸುಳಿವನ್ನು ಕೊಟ್ಟಿದ್ದರು ಮೊನ್ನೆ ಮೈಸೂರಿನಲ್ಲಿ. ಗೆಲುವು ಸ್ಪಷ್ಟ ಇರುವ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾ ಅವರು ರಿಪೋರ್ಟನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಬಹುತೇಕ ಗೆಲ್ಲುವ ಹಾಲಿ ಸಂಸದರಿಗೆ ಟಿಕೆಟ್ ಕೊಡ್ತಾರಂತೆ. ಹೊಸ ಮುಖ ಅಚ್ಚರಿ ಅಭ್ಯರ್ಥಿ ಹೆಸರು 2 ಮತ್ತು 3ನೇ ಪಟ್ಟಿಯಲ್ಲಿ ಪ್ರಕಟವಾಗಬಹುದು ಅಂತ. ಬಟ್ ಎಲ್ಲದಕ್ಕಿಂತ ಮೊದಲು ನನಗೆ ನೀವು ಕ್ಷೇತ್ರಗಳನ್ನು ಹಂಚಿಕೊಂಡೇ ಇಲ್ಲ ಇನ್ನೂ. ನೀವು JDSಗೆ ಎಷ್ಟು ಕ್ಷೇತ್ರ ಬಿಟ್ಕೊಡ್ತೀರಾ, ಯಾವ್ಯಾವುದನ್ನು ಬಿಟ್ಕೊಡ್ತೀರಾ, ಅದನ್ನು ಮಾಡಿದ ಮೇಲೆ ತಾನೇ ಫಸ್ಟ್ ಲಿಸ್ಟ್ ಬಿಡುಗಡೆ ಮಾಡೋದು. ಇವಾಗ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಬಿಜೆಪಿಯವರು ಆಗಲೇ ಫಸ್ಟ್ ಲಿಸ್ಟ್ ಬಿಡುಗಡೆ ಮಾಡೋದಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರಂತೆ. ಇನ್ನೂ ಕ್ಷೇತ್ರಗಳ ಹಂಚಿಕೆನೇ ಆಗಿಲ್ಲ JDS ಜೊತೆ. ಮೊದಲು ಅದನ್ನು ಫೈನಲ್ ಮಾಡಿ ಆಮೇಲೆ ತಾನೇ ಉಳಿದ ಕ್ಷೇತ್ರಗಳ ಪಟ್ಟಿ ಬಿಡುಗಡೆ ಮಾಡೋದು. ಆ ಕೆಲಸ ಯಾವಾಗ ಆಗುತ್ತಾಗಾರೆ? ಅರವಿಂದ್, ಹಳೆ ಮೈಸೂರು ಭಾಗದಲ್ಲಿ ಎಲ್ಲಿ JDS ಪ್ರಭಾವ ಇದೆಯೋ ಆ 2-3 ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ 25 ಸುಮಾರು ಕ್ಷೇತ್ರಗಳಿಗೆ ಅಭ್ಯರ್ಥಿ ಫೈನಲ್ ಮಾಡುವ ಕೆಲಸದಲ್ಲಿ ಈಗಾಗಲೇ ಶುರುವಾಗಿದೆ. ಕಾರ್ಯತಂತ್ರ, ಅಭ್ಯರ್ಥಿ ಆಯ್ಕೆ, ಅಭಿಪ್ರಾಯ ಸಂಗ್ರಹ ಎಲ್ಲವೂ ಶುರುವಾಗಿದೆ. ಕಾಂಗ್ರೆಸ್ಗೆ ಕೌಂಟರ್ ಕೊಡಬೇಕು ಅನ್ನುವಂತ ಕಾರಣಕ್ಕಾಗಿ ಫೆಬ್ರವರಿ ಅಂತ್ಯದಲ್ಲೇ ಮೊದಲ ಪಟ್ಟಿ ರಿಲೀಸ್ ಮಾಡಬೇಕು ಅನ್ನುವಂತ ಒಂದು ಸುಳಿವನ್ನ ಮೊನ್ನೆ ಮೈಸೂರಿಗೆ ಬಂದಾಗ ಅಮಿತ್ ಶಾ ಅವರು ಕೂಡ ಕೊಟ್ಟು ಹೋಗಿದ್ರು. ಬಹುತೇಕ ಯಾವೆಲ್ಲ ಕ್ಷೇತ್ರಗಳಲ್ಲಿ ಗೊಂದಲ ಇಲ್ಲವೋ, ಅಭ್ಯರ್ಥಿ ನಿಚ್ಚಳವಾಗಿ ಗೆಲ್ತಾರೆ ಅನ್ನುವಂತಹ ಕನ್ಫರ್ಮ್ ಇದೆಯೋ, ಸರ್ವೆನಲ್ಲೂ ಕೂಡ ಯಾರ ಹೆಸರುಗಳು ಬಂದಿದಾವೋ ಆ ಕ್ಷೇತ್ರಗಳ ಸುಮಾರು 14ರಿಂದ 16 ಕ್ಷೇತ್ರಗಳನ್ನ ಮೊದಲ ಪಟ್ಟಿಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆ ನಡೀತಾ ಇದೆ. ಈಗ ಅಮಿತ್ ಶಾ ಅವರು ಆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪಡ್ಕೊಂಡು ದೆಹಲಿಗೆ ಹೋಗಿದ್ದಾರೆ. ಫೆಬ್ರವರಿ ಅಂತ್ಯದಲ್ಲಿ ಬಹುತೇಕ ಮೊದಲ ಪಟ್ಟಿ ರಿಲೀಸ್ ಆಗುವ ಚಾನ್ಸಸ್ ದಟ್ಟವಾಗಿದೆ. ಆ ಹಿನ್ನೆಲೆಯಲ್ಲೇ ಹಾಲಿ ಬಹುತೇಕ ಸದಸ್ಯರು ಒಂದು ರೀತಿಯಲ್ಲಿ ಗೊಂದಲದಲ್ಲೂ ಇದ್ದಾರೆ, ಆತಂಕದಲ್ಲೂ ಇದ್ದಾರೆ, ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಯಾರೆಲ್ಲ ಗೆಲ್ತಾರೋ ಹಾಲಿಗಳಲ್ಲಿ ಅವ್ರನ್ನೇ ಬಹುತೇಕ ಮೊದಲ ಪಟ್ಟಿಯಲ್ಲಿ ಸ್ಥಾನ ಕೊಡ್ತಾರೆ. ಇನ್ನು ಮೊದಲ ಪಟ್ಟಿಯಲ್ಲಿ ಅಚ್ಚರಿ ಮುಖಗಳನ್ನ ಬಹುತೇಕ ಹಾಕಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು, ಅಖಾಡ ಚಿತ್ರಣ ನೋಡಬೇಕು. ಜೊತೆಗೆ ಹೊಸ ಮುಖಗಳಿಗೂ ಕೂಡ 2ನೇ ಪಟ್ಟಿ ಅಥವಾ 3ನೇ ಪಟ್ಟಿಯಲ್ಲೇ ಆದ್ಯತೆ ಕೊಡ್ತಾರೆ ಅಂತ ಕೂಡ ಚರ್ಚೆ ನಡೀತಿದೆ. ಕಾಂಗ್ರೆಸ್ಗೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಆ ಮೊದಲ ಪಟ್ಟಿ ಫೆಬ್ರವರಿ ಅಂತ್ಯದಲ್ಲಿ ರಿಲೀಸ್ ಆಗ್ತಿರೋದು ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿದೆ. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಮೊದಲ ಪಟ್ಟಿ ರಿಲೀಸ್ ಅಂದರೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲೇ ಹೆಚ್ಚು ಕಡಿಮೆ 15 ಕ್ಷೇತ್ರ ಇದೆ. JDS ಅವರು ಉತ್ತರ ಕರ್ನಾಟಕ ಕ್ಷೇತ್ರಗಳನ್ನೇನು ಕೇಳಲ್ಲ. ಸೊ ಆ ಭಾಗದ ಟಿಕೆಟ್ಗಳನ್ನು ಅನೌನ್ಸ್ ಮಾಡಬಹುದು ಅಂತ ಅನ್ನಲಾಗ್ತಾ ಇದೆ. ನೋಡೋಣ.